ಬರ ಇಲ್ಲ ಕರೆವಳೆ ಓಯ್ ಕರೆವಳೆ ಬರ ಇಲ್ಲ. ಅದಕ್ಕೆ ದೇವ್ರು ನಿನ್ನ ಈ ದುರಂಕಾರ ಬಿದ್ದೆ ದೇವ್ರು ಇಷ್ಟು ಕಪ್ಪು ಗುಡ್ಸಿರೋದು ನಿನ್ನನ್ನು. ಅಂದ್ರೆ ಈ ಬಾವಿ ಆಗಿರುವಾಗ ಒಂದು ಗಂಡಸ್ಗೆ ಬಂದು 1.5 ರೂಪಾಯಿ ಕೂಲಿ ಅಂತೆ. ಒಂದು ಗಂಡಸ್ಗೆ, ಹೆಂಗಸ್ಗೆ ಬಂದು 1 ರೂಪಾಯಿ ಕೂಲಿ ಅಂತೆ. ಹೆಂಗೆ ನಾವು ಈ ಥರ ನಮ್ಮದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಫ್ಯಾಮಿಲಿ, ಅಂದರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನೇ ಅಷ್ಟು ಕಣ್ರಿ. ನಮ್ಮಂಗೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳೆಲ್ಲ ಅಷ್ಟೇ. ಏನಂದರೆ ಇರೋದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೊಲ್ಟುಬಿಡ್ಬೇಕು. ಆಗ 1 kg ಮಟನ್ ಬಂದು 24 ರೂಪಾಯಿ ಅಂತೆ. 1 kg ಮಟನ್ ಬಂದು ಅವತ್ತು. ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ RJ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕಿ ಈಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ ಫ್ರೆಂಡ್ಸ್, ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸಮಯ ಬಂದು 8 ಗಂಟೆ ಆಗಿದೆ, ಬೆಳಗಿನ ಜಾವ. ಏನಂದರೆ ಬೆಳಗಿನ ಜಾವ ಒಂದು 6:15 ತೋಟ ಕಡೆ ಬಂದರೆ, ಆದರೆ ಇವಾಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡಿ ದಬ್ಬಾಗ್ತೀನಿ, ಪ್ರತಿಯೊಂದು ಕೂಡ ಸ್ಮಾಲ್ ಆಗಿ ವಿಡಿಯೋ ಮಾಡ್ತೀನಿ. ಇವತ್ತಿನ ಒಂದು ರೋಟೀನ್ ಹೇಗಿರುತ್ತೆ ಅಂತ ನೋಡಿ ಎಂಜಾಯ್ ಮಾಡಿ, ಒಬ್ಬ ಹಳ್ಳಿ ಹುಡುಗನಿಗೆ ಸಪೋರ್ಟ್ ಮಾಡಿ. ಇವಾಗ ಏನಪ್ಪ ಕೆಲಸ ಮಾಡೋಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಮಾಮೂಲಿ ಕಾಯಿ ಬಿಡ್ಸೋಕ್ಕೆ ಬಂದಿದ್ದೀವಿ, ತೊಂಡೆಕಾಯಿ. ಓಕೆ ಬನ್ನಿ, ಇವತ್ತು ವಿಡಿಯೋನ ಶುರು ಮಾಡೋಣ. ಈಗ ಬಂದು ಸಮಯ 8 ಗಂಟೆ ಆಗಿದೆ, ಹಾಗಾಗಿ ಟೀ ಬ್ರೇಕ್ ತಗೊಂಡು ಅಂದ್ಬಿಟ್ಟು ಬಂದಿದ್ದೀವಿ. ಆಲ್ರೆಡಿ ನಮ್ಮಮ್ಮ ಚೇರ್ ಹಾಕ್ಕೊಂಡು ಕುತ್ಕೊಂಡ್ರು. ಇವಾಗ ಟೀ ಕೊಡ್ತಾರೆ, ಟೀ ಕೊಟ್ಬಿಟ್ಟು ಕೆಲಸ ನೋಡೋಣ. ಬೇಗ ಬಗ್ಸಮ್ಮ. ಲೈಫಲ್ಲಿ ಇದೊಂದು ಚೆನ್ನಾಗಿ ಕೆಲಸ ಮಾಡ್ತೀಯ. ಟೈಮ್ ಟು ಟೈಮ್ ಟೀ ಕೊಡ್ತೀಯ, ಕಾಫಿ ಕೊಡ್ತೀಯ, ಊಟ ಕೊಡ್ತೀಯ. ಲೈಫಲ್ಲಿ ಇದೊಂದೇ ನೀನು ಚೆನ್ನಾಗಿರೋ ಕೆಲಸ ಮಾಡಿರೋದು. ಇನ್ನೇ ನಿಮ್ಮ ತಾತನ ಆಸ್ತಿ, ನಿಮ್ಮ ಅಪ್ಪನ ಆಸ್ತಿ ಯಾವುದೂ ಇಲ್ಲ. ಇದೊಂದಾದ್ರೂ ನೆಟ್ಟಿಗೆ ಮಾಡ್ತೀಯ ಅಲ್ವೇನಮ್ಮ? ಬನ್ನಿ ಫ್ರೆಂಡ್ಸ್, ಚಳಿನಲ್ಲಿ ಮೋಡ ಬೇರೆ ಮುಚ್ಕೊಂಡೈತೆ, ಚಳಿ ಬೇರೆ. ಸ್ವಲ್ಪ ಟೀ ಕುಡಿದ್ರೆ ಬೆಚ್ಚಗಾಗುತ್ತೆ, ಮೈಂಡು ಕೂಡ ಫ್ರೆಶ್ ಆಗುತ್ತೆ. ಬೆಳಗ್ಗೆನೇ ಬಂದು ಕರೆಂಟು ಕೂಡ ಕೊಟ್ಟಿದ್ರು. 6 ಗಂಟೆ ಆಗಿದೆ ಟೈಮು. ಬೆಳಗ್ಗೆ 6 ಗಂಟೆಗೆಲ್ಲ ಕರೆಂಟ್ ಬಂತು. ಈಗ ಸಮಯ ಬಂದು 9 ಗಂಟೆ ಆಗ್ತಾ ಬಂದಿದೆ. ಇದಕ್ಕೆ ಆಲ್ರೆಡಿ ನೀರು ಕೂಡ ಬಿಟ್ಟಿದ್ದೆ, ಎಲ್ಲ ನೀರು ಓಡಿದೆ, ಚೆನ್ನಾಗಿ ತೇವಾಗಿದೆ. ಇನ್ನು ತೋಟಕ್ಕೆಲ್ಲ ನೀರು ಹಾಯಿಸಿದ್ದೆ ಆಗೋಯ್ತು ಇವತ್ತು. ಇನ್ನು ಮೋಟ್ರನ್ನ ಆಫ್ ಮಾಡಿ ಬೇರೆ ಕೆಲಸ ನೋಡೋದು. ಮೋಟ್ರ್ ಆಫ್ ಆಯಿತು. ಮಳೆ ಬಿದ್ದರೆ ನೆನಿಬೇಡ್ದು ಅಂದ್ಬಿಟ್ಟು ಈ ಥರ ಒಂದು ಬೇಷನ್ ಹಾಕಿರ್ತೀನಿ. ಹಿಂಗೆ ನನ್ನ ಐಡಿಯಾ. ಇದಕ್ಕೆ ಮಾತ್ರ ಒಂದು ಇದು ಸಿಕ್ತು ನನಗೆ, ಸ್ಟಾರ್ಟ್ರು ಅಂದರೆ ಡಬ್ಬ ಸ್ಟಾರ್ಟ್ರಿಗೆ. ಆದರೆ ಆ ಡಬ್ಬಗೆ ಸ್ಟಾರ್ಟರ್ ಸಿಗಲಿಲ್ಲ. ಸಿಗುತ್ತೆ, ದುಡ್ಡು ಕೊಟ್ಟರೆ ಎಲ್ಲನೂ ಸಿಗುತ್ತೆ. ಚಿಕ್ಕದು ಸ್ಟಾರ್ಟ್ರಿಗೂ ಕೂಡ ಡಬ್ಬ ಸಿಗುತ್ತೆ. ಆದರೆ ಬಂಡವಾಳ ಹಾಕಿದಿರಾ ಈ ಬಾಳ್ತಾ ಇದ್ದೀನಿ. ಹೆಂಗೆ ನಾವು ಈ ಥರ ನಮ್ಮದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಫ್ಯಾಮಿಲಿ, ಅಂದರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನೇ ಅಷ್ಟು ಕಣ್ರಿ. ನಮ್ಮಂಗೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳೆಲ್ಲ ಅಷ್ಟೇ. ಏನಂದರೆ ಇರೋದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೊಲ್ಟುಬಿಡ್ಬೇಕು. ಹಳೇದಕ್ಕೆ ಇನ್ನೊಂದು ಸ್ವಲ್ಪ ತ್ಯಾಬೆ ಹಾಕಿ ಇನ್ನೊಂದಷ್ಟು ದಿನ ಕಾಲ ಕಳೆದ್ಬಿಡ್ಬೇಕು. ಈ ಥರ ನಮ್ಮದು ಬಾಳು ಅಲ್ವೇ? ಹಾಗಾಗಿ ಏನು ಮಾಡೋಕ್ಕಾಗಲ್ಲ. ಅವಕ್ಕೂ ಕೂಡ ತುಂಬ ಚೆನ್ನಾಗಿ ಗೊತ್ತು. ನಮ್ಮ ಹತ್ರ ಇರೋ ಮೆಟೀರಿಯಲ್ಸ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಒಂದು ಸಾಮಾನ್ಗಾಗಿರ್ಬೋದು, ಒಂದು ಮಿಷಿನ್ಗಾಗಿರ್ಬೋದು, ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಈ ನನ್ನ ಮಕ್ಕಳು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇರೋದ್ರ ಕಾಲ ಕಳೆದ್ಬಿಡ್ತಾರೆ. ಹಾಗಾಗಿ ನಾವು ಸುಮ್ಗೆ ಇರಬೇಕು ಅಂತ ಅವಕ್ಕೂ ಕೂಡ ತುಂಬ ಚೆನ್ನಾಗಿ ಗೊತ್ತು ಕಣ್ರಿ. ಹಾಗೆ ಫ್ರೆಂಡ್ಸ್, ಈ ಬಾವಿದೊಂದು ಹಿಸ್ಟ್ರಿ ಹೇಳ್ಬೇಕು ನಿಮಗೆ. ಇದು ಬಾವಿ ಹಾಕಿದವರು ಇನ್ನೂ ಸುಮಾರು ಒಂದು 2-3 ಬದುಕವ್ರು. ಇನ್ನೆಲ್ಲ ಗೊತ್ತಾಕ್ ಅಂದ್ಬಿಟ್ಟವ್ರೆ. ಈ ಬಾವಿನಲ್ಲಿ ಕೆಲಸ ಮಾಡೋಕ್ಕೆ ಬಂದಿರೋ ಆಳುಗಳು ಹೇಳೋ ಪ್ರಕಾರ ಏನಪ್ಪ ಅಂತ ಹೇಳಿದ್ರೆ, ಆ ಕತೆ ಕೇಳೋಕೆ ನಮಗಂತೂ ಸಿಕ್ಕಾಪಟ್ಟೆ ಇಷ್ಟನೇ. ಆಗಾಗ ಬಂದು ಹೇಳ್ತಾ ಇರ್ತಾರೆ. ಏನಂದರೆ ಈ ಬಾವಿ ಆಗಿರುವಾಗ ಒಂದು ಗಂಡಸ್ಗೆ ಬಂದು 1.5 ರೂಪಾಯಿ ಕೂಲಿ ಅಂತೆ. ಒಂದು ಗಂಡಸ್ಗೆ, ಹೆಂಗಸ್ಗೆ ಬಂದು 1 ರೂಪಾಯಿ ಕೂಲಿ ಅಂತೆ. ಈ ಥರ ಬಾವಿ ಆಗ್ದಿರೋದಂತೆ. ಸುಮಾರು ದಿನ ಹಾಕ್ತಿದ್ದಾರೆ, ಅದೆಷ್ಟು ದಿನ ಹಾಕ್ತಿದ್ದಾರೋ ಗೊತ್ತಿಲ್ಲ. ಬಾವಿ ಆಗದು ಕಲ್ಲಿನ ಕಟ್ಟಡ ಎಲ್ಲ ಕಟ್ಟಿ ಮುಗಿಸೋ ಸಕ್ನೆ ಅದೆಷ್ಟು ದಿನ ಆಗೋಯ್ತೋ ಗೊತ್ತಿಲ್ಲ. ಇವತ್ತು ಒಂದು ದಿನಕ್ಕೆ ಒಂದು ಗಂಡಾಳಿಗೆ ಬಂದು 800 ರೂಪಾಯಿ ಕೂಲಿ. ಆದರೆ ಒಪ್ಪಂದ ಮಾಡ್ಕೊಂಡ್ರೆ 1000 ರೂಪಾಯಿ ಕಮ್ಮಿ ಇಲ್ದಿದ್ದು ಅವ್ರು ಕೆಲಸ ಮಾಡೋದಿಲ್ಲ. ಒಪ್ಪಂದ ಮಾಡ್ಕೊಂಬಿಟ್ರೆ ಯಾವುದೇ ಕೆಲಸ ಆಗಿರ್ಬೋದು, ತೋಟ ಕೆಲಸ ಆಗಿರ್ಬೋದು, ಪ್ರತಿಯೊಂದು ಕೂಡ ಅಷ್ಟೇ 800 ರೂಪಾಯಿ ಕೂಲಿ ಕೊಡಬೇಕು. ಇವಾಗ ಹೆಂಗ್ಸ್ಗೆ ಬಂದು 400 ರೂಪಾಯಿ ಕೂಲಿ. ಆಗಿನ ಕಾಲಕ್ಕೆ ಹೆಂಗ್ಸ್ಗೆ ಬಂದು 1 ರೂಪಾಯಿ ಅಂತೆ, ಗಂಡಸ್ಗೆ ಬಂದು 1.5 ರೂಪಾಯಿ ಅಂತೆ. ಮತ್ತು ಈ ಬಾವಿ ಹಗ್ದಾಗ ಈ ಅಗಸದ್ನೆಲ್ಲ ಓನರು ನೀರು ಸಿಕ್ಕಿದಾಗ ಒಂದು ಖುಷಿಗೆ ಮ್ಯಾಕೆಗಳಿದ್ವಂತೆ. ಮ್ಯಾಕೆಗಳು ಮೇಯಿಸ್ತಾ ಇದ್ರಂತೆ ಒಂದು ಮಂದೆ. ಸುಮಾರು 100 ಮ್ಯಾಕೆಗಳಿದ್ವಂತೆ. ಆ ಒಂದು ಮ್ಯಾಕೆ ಒಂದು ಮಂದೆನಲ್ಲಿ, ಏಯ್ ನೀರು ಬಿದ್ದಾಯ್ತಾ, ನಿಮ್ಗೆ ಯಾವ ಮ್ಯಾಕೆ ಬೇಕಾ ಮ್ಯಾಕೆ ಹಿಡ್ಕೊ ಹೋಗ್ರಲ್ಲೇ ಅಂತ ಹೇಳದ್ನಂತೆ. ಇವರು ಸಿಕ್ಕಿದ್ದೆ ಚಾನ್ಸ್ ಅಂತ ಒಳ್ಳೆ
ಒಳ್ಳೆ ಮೇಕೆನ ನೋಡಿದ್ರಂತೆ, ಒಳ್ಳೆ ಓತ್ನಾನೆ ಹಿಡಿದ್ರಂತೆ. ಹಿಡಿದ್ಬಿಟ್ಟು ಮನೆ ಎಲ್ಲ ಕೊಯ್ಕೊಂಡು ಬಾಗಿಗಳು ಎತ್ಕೊಂಡಷ್ಟು ಎತ್ಕೊಂಡು ಇನ್ನೂ ಮಟನ್ ಮೀಗಲಿ ಆಗ ಬಂದು ಮಟನ್ನು ಕೂಡ ಮಾರಿದಾರಂತೆ. ಆಗ 1 kg ಮಟನ್ ಬಂದು ಎಷ್ಟೋ ಹೇಳಿದ್ರು, ಆಗ 1 kg ಮಟನ್ ಬಂದು 24 ರೂಪಾಯಿ ಅಂತೆ. 1 kg ಮಟನ್ ಬಂದು ಅವತ್ತು 1 kg ಮಟನ್ ಬಂದು 20 ರೂಪಾಯಿ ಅಂತೆ. ಒಳ್ಳೆ ಓತ್ನ ಅಂದ್ರೂ ಕೂಡ 2,2,5 ಸಾವಿರ ಅಂತೆ. ಇವತ್ತೊಂದು ಮೇಕೆ ಮರಿ ಬರೋಲ್ಲ, ಒಂದು ಮೇಕೆ ಮರಿ ತೆಗಿಬೇಕಂದ್ರೆ 10,000 ರೂಪಾಯಿ ಕೊಡಬೇಕು ಅಲ್ವೇ? ನೋಡ್ರಿ ಆಗಿನ ಕಾಲ ಹೇಗಿತ್ತು. ತುಂಬ ಚೆನ್ನಾಗಿದೆ. ಏನಂದರೆ ಈ ಬಾವಿನಾಗ್ದವ್ರು ಯಾರು ಕೂಡ ಇಲ್ಲ, ಈ ಬಾವಿ ಮಾತ್ರ ಹೀಗೆ ಇದೆ. ಇತ್ತೀಚೆಗೆ ಬಂದು ಇವಾಗ ಕೆರೆಗಳಲ್ಲಿ ಹೂಳೆತ್ತೋದ್ರಿಂದ ಮಣ್ಣುಗಳು ಬರುತ್ತೆ, ಮಣ್ಣೆ ಸಿಗುತ್ತೆ ಜಾಸ್ತಿ ಅಂದ್ಬಿಟ್ಟು ಈ ಥರ ಒಂದು ಬಾವಿಗಳನ್ನೆಲ್ಲ ಮುಚ್ಚಾಕ್ತಾ ಇದ್ದಾರೆ. ಆದರೆ ನಾವು ಮುಚ್ಚಾಕಿಲ್ಲ, ಹಂಗೆ ಮಡ್ಕೊಂಡಿದ್ದೀವಿ ಕಣ್ರಿ. ಆದರೆ ಈ ಬಾವಿನಲ್ಲಿ ಇವತ್ತಿಗೂ ಇಲ್ಲೊಂದು ಕೆರೆ ಇದೆ, ಬದ್ನಕೆರೆ ಅಂತ. ಆ ಒಂದು ಬದ್ನಕೆರೆ ಏನಾನ ತುಂಬಿ ಕೋಡಿ ಹೊಡೆದ್ರೆ ಇದರಲ್ಲೂ ಕೂಡ ಇವಾಗ 1,000-2,000 ನೀರುಗಳು ಅಂಡರ್ಗ್ರೌಂಡಲ್ಲಿ ಜನಿತೈತೆ. ಮತ್ತು ಅಷ್ಟು ಮಾತ್ರ ಬರ್ತೈತೆ, ಅದಕ್ಕೆ ಮೇಲೆ ಬರೋದಿಲ್ಲ ಕಣ್ರಿ. ಇವತ್ತು ನಮ್ಮ ಮನೇಲಿ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ. ಇವತ್ತು ನಮ್ಮ ಮನೇಲಿ ಒಂದು ರಾಗಿ ಮುದ್ದೆ ಮತ್ತು ಬೇಳೆ ಸಾರು ಕಣ್ರಿ. ಬಿಸಿ ಬಿಸಿ ಮುದ್ದೆ ಮತ್ತು ಬೇಳೆ ಸಾರು ತಿಂತಾಯಿದ್ರೆ ಸೂಪರಾಗಿರ್ತೈತೆ. ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ. ಹಾಗೆ ಜೊತೆಗೆ ಮಗ್ದೂರು ವಡೆ ಬೇರೆ ನೆಂಚ್ಕೊಳಕ್ಕೆ ಮಗ್ದೂರು ವಡೆ ಬೇರೆ ಕುಟ್ಕೊಳ್ಸಿದ್ದಾರೆ. ಈ ಕಡೆ ಮುದ್ದೆ ತಿನ್ಕೊಂಡು ಒಂದೊಂದು ಸರಿ ಮಗ್ದೂರು ವಡೆನ ಕಚ್ಕೊಂಡು ಊಟ ಮಾಡೋಣ. ಬನ್ನಿ ಫ್ರೆಂಡ್ಸ್, ಸೂಪರಾಗಿರ್ತೈತೆ. ಮುದ್ದೆನ ಫಸ್ಟ್ನೇದಾಗಿ ಈ ಥರ ಉಂಡೆ ಮಾಡಿ ಸಾರಲ್ಲಿ ಮುಳುಗಿಸಿ ಒಳಗಡೆ ಬಿಟ್ಕೊಂಡ್ರೆ ಸೂಪರ್. ಈಗ ಸಂಜೆ ಬಂದು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀವಿ ಕಣ್ರಿ. ಇವಾಗ ಏನಪ್ಪ ಮಾಡ್ತಾಯಿದ್ದೀವಿ ಅಂದರೆ ಕಾಯಿ ಬಿಡಿಸ್ತಾ ಇದ್ದೀವಿ. ನಾನು ಮತ್ತು ನಮ್ಮಮ್ಮ ಇಬ್ಬರು ಕೂಡ ಬಿಡಿಸಿ ಈ ಥರ ಬೇಸನಲ್ಲಿ ಹಾಕೊತಾ ಇದ್ದೀವಿ ಕಣ್ರಿ. ಈ ಸರಿ ಕಾಯಿ ಬಂದು ಸ್ವಲ್ಪ ತೆಳುವು, ಒಂದು ಸರಿ ಫುಲ್ ಕಾಯಿ ಬಂದಿತ್ತು, ಈ ಸರಿ ಬಂದು ತೆಳುವು. ಒಂದು ಸರಿ ಹಿಂಗೆ, ಒಂದು ಸರಿ ಇದ್ದೆ ಹಿಂಗೆ. ಜಾಸ್ತಿ ಇದ್ದಾಗ ಬೆಲೆ ಇಲ್ಲ, ಕಾಯಿ ಜಾಸ್ತಿ ಇದ್ದಾಗ ಬೆಲೆ ಇಲ್ಲ, ಕಾಯಿ ಕಡಿಮೆ ಇದ್ದಾಗ ಬೆಲೆ ಇದೆ. ಇದೇ ಆಗೋಯಿತು ನಮ್ಮ ಒಂದು ಜೀವನ. ನಮ್ಮ ಮುತ್ತಾತನ ಕಾಲದಿಂದ ಇದೇ ಅಲ್ವೇ ನಮ್ಮ ಬಾಳು. ಐಟಮ್ ಜಾಸ್ತಿ ಇದ್ದಾಗ ಬೆಲೆ ಇಲ್ಲ, ಐಟಮ್ ಕಡಿಮೆ ಇದ್ದಾಗ ಬೆಲೆ ಇರುತ್ತೆ. ಈ ಥರ ನಮ್ಮದೊಂಥರ ಜೂಜಿದ್ದಂಗೆ. ಯಾವಾಗ ಬರ್ತೈತೆ ಯಾವಾಗ ಹೋಗ್ತೈತೆ ಒಂದು ಕೂಡ ಗೊತ್ತಿರಲ್ಲ. ಈ ಥರ ಇರುತ್ತೆ ನಮ್ಮ ಜೀವನ. ಈ ಥರ ಎಲ್ಲೆಲ್ಲೋ ಮುಚ್ಚಿಕೊಂಡಿರ್ತೈತೆ ಕಾಯಿಗಳು. ಈ ಎಲ್ಲೆಲ್ಲೋ ಮುಚ್ಚಿಕೊಂಡಿರೋ ಕಾಯಿಗಳನ್ನೆಲ್ಲ ಬಿಡಿಸ್ತಾ ಇರಬೇಕು, ಹುಡುಕಿ ನಾನೇ ಬರೋವರೆಗೆ ಅನ್ಕೋ ಆಗಲ್ಲ. ಎಲ್ಲ ತೊಂಡೆ ಹಣ್ಣಾಗೋಗುತ್ತೆ. ಅಂದರೆ ಆಡಿದಲ್ಲ, ತೊಂಡೆ ಹಣ್ಣು ತುಟಿಯಲ್ಲಿ ದಾಳಿಂಬೆ ಕಾಳು ಬಾಯಲ್ಲಿ, ಏನಿದು ಪ್ರೇಮಕ ಏನಿದು ಅಂತ ಆಗೋಗುತ್ತೆ. ಮತ್ತು ತೊಂಡೆಕಾಯಿ ಮಾಗ್ಬಿಟ್ರೆ ಅದ್ರ ಮುಂದೆ ಇನ್ಯಾವ ಹಣ್ಣು ಇಲ್ಲಲ್ಲ, ಅಷ್ಟು ಕಲರ್ ಬಂದ್ಬಿಡ್ತೈತೆ. ಅದಕ್ಕೆ ಹೇಳಿರೋದು ತೊಂಡೆ ಹಣ್ಣು ತುಟಿಯಲ್ಲಿ ದಾಳಿಂಬೆ ಕಾಳು ಬಾಯಲ್ಲಿ ಅಂತ. ನೋಡ್ರಿ ಇಲ್ಲೇ ನಾನು ನಿಮ್ಮ ಕಾಯಿ ಕಾಣಿಸ್ತಾ ಇದೆಯಾ, ಇಲ್ಲಿ ಅಡುಗೆ ಕೂತಿತ್ತು. ಅದಕ್ಕೆ ಹೇಳೋದು ಎಲೆ ಮರ್ಗು ಕಾಯಾಗಿ ಉಳಿದ್ಬಿಟ್ಟಿದ್ದಾರೆ ಇವರು ಅಂತ. ಎಲೆ ಮೊರ್ಕಾಯಿ ಅಂದರೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಈ ಎಲೆ ಹಿಂದೆ ಇರುತ್ತೆ ನೋಡ್ರಿ ಮುಚ್ಚಿಕೊಂಡ, ಅದು ಎಲೆ ಮರ್ಕಾಯಿ. ಈಗ ಸಮಯ ಆಗಿದೆ ಸಂಜೆ 6:45 ಕಣ್ರಿ. ಇಷ್ಟೊತ್ತವರೆಗೂ ಕೆಲಸ ಮಾಡ್ಕೊಂಡಿದ್ರಿ ತೋಟದಲ್ಲಿ. ಇವಾಗ ಕತ್ಲು ಕೂಡ ಆಗ್ತಾ ಬಂದೈತೆ. ಈ ಕಡೆ ನಮ್ಮ ಜಿಮ್ಮಿ ಮನೆಗೆ ಹೋಗೋಕ್ಕೆ ರೆಡಿಯಾಗಿ ನಿಂತವನೆ. ನಾನು ಕೂಡ ಮನೆಗೆ ಹೋಗ್ಬೇಕು ಅಂತ. ಏನಂತ ಹೇಳಿದ್ರೆ ಅವನು ಕೂಡ ಇವಾಗ ನಮ್ಮ ಜೊತೆ ಮನೆ ಕಡೆ ಬಂದು ಮತ್ತು ಊಟ ಮಾಡಿಕೊಂಡು ಅವನು ವಾಪಸ್ ತೋಟಕ್ಕೆ ನೈಟ್ ಡ್ಯೂಟಿಗೆ ಜಾಯಿನ್ ಆಗ್ತಾನೆ. ಅಂದರೆ ಬೆಳಗ್ಗೆ ನೆನ್ನೆ ನೈಟ್ ಬಂದವನು ಇಲ್ಲಿವರೆಗೂ ಡ್ಯೂಟಿ ಮಾಡಿದ್ದಾನೆ. ಇನ್ನು ಇವಾಗ ಮನೆಗೆ ಬಂದು ಊಟ ಗಿಟ ತಿನ್ಕೊಂಡು ಅಲ್ಲಿ ಇಲ್ಲಿ ನಾಯಿಗಳ ಜೊತೆ ಆಟ ಆಡಿ ಜಗಳ ಆಡಿ ರೋಡಲ್ಲಿ ಹೋಗೋರನ್ನ ಬರೋರನ್ನ ಬೊಗಳಿ ಏನಂದ್ರೆ ಕಚ್ಚಲ್ಲ ಪಾಪ. ಅವ್ನು ತಂಟೆಗೆ ಹೋಗಿಲ್ಲ ಅಂದ್ರೆ ಕಚ್ಚೋದಿಲ್ಲ. ನಮ್ಮನೆ ಹತ್ರ ಒಬ್ಬ ತೀಟೆ ಹುಡುಗ ಇದ್ದಾನೆ. ಅವನು ಮೊನ್ನೆ ಏನೋ ಪಾಪ ಅವನೇನೋ ಬಂದು ಬೇಕಂತಾನೆ ಅವ್ನು ಅದ್ರ ಮಲ್ಕೊಂಡಿದ್ರೆ ಬೇಕಂತಾನೆ ಅದ್ರ ಬಾಲ ತುಳ್ದವನೆ. ಇವನು ನನ್ನ ಬಾಲ ತುಳ್ದವನೆ ಅನ್ನೋ ಕೋಪಕ್ಕೆ ಹಾಕಿ ಕೈಗೆ ಪಟಾರ ಅಂತ ಕಚ್ಚವನೆ. ಇವಂದೇನು ತಪ್ಪಿಲ್ಲ, ಆ ಹುಡ್ಗಂದೇ ತಪ್ಪು ಅಲ್ವೇನ ಜಬೆ? ಸುಮ್ಮನೆ ಯಾರನ್ನ ಜಗಳಕ್ಕೆ ಬಂದ್ರೆ ನಾನಿದ್ದೀನಿ ನಿನ್ನ ಪರವಾಗಿ, ಏನೋ ದಿಗಳು ಬಿಡ ಮಗನೇ.
ಓಕೆ ಫ್ರೆಂಡ್ಸ್, ಇಷ್ಟೊತ್ತವರೆಗೂ ಕೆಲಸ ಮಾಡಿದ್ದಾಯ್ತು. ಇಷ್ಟೊತ್ತವರೆಗೂ ಬೆಳಗಿಂದ ಸಂಜೆವರೆಗೂ ಬ್ಲಾಗ್ ಮಾಡಿದ್ದಾಯ್ತು. ಈ ನನ್ನ ಮಗ ಒಬ್ಬನೇ ಅಲ್ಲ, ಜೊತೆಗೆ ಒಬ್ಳು ಲವರ್ ಬೇರೆ, ಕರೆಯವಳು ನೋಡಿ. ಈ ನಾಯಿಗಳಿಗೂ ಕೂಡ ಲವರ್ ಬೇಕು. ಇವಾಗ ಇವರಿಬ್ರು ಕೂಡ ಮನೆ ಕಡೆ ಬರ್ತಾರೆ. ಏನಂದ್ರೆ ಅದು ಕರೆ ನಾಯಿ ನಮ್ದಲ್ಲ. ಬರ ಇಲ್ಲ ಕರೆವಳೆ, ಓಯ್ ಕರೆವಳೆ ಬರ ಇಲ್ಲ. ಅದಕ್ಕೆ ದೇವ್ರು ನಿನ್ನ ಈ ದುರಂಕಾರ ಬಿದ್ದೆ, ದೇವ್ರು ಇಷ್ಟು ಕಪ್ಪು ಗುಡ್ಸಿರೋದು ನಿನ್ನನ್ನು ಲೋಪರ್ ಮುಂಡೆ ಅಂತ ತಗೊಂಬಂದು. ಏನಂದರೆ ಆ ನಾಯಿ ನಮ್ದಲ್ಲ, ಅದು ಬಂದು ಬೀದಿ ನಾಯಿ. ಹಿಂಗೆ ಬೀದಿಗಳ ಮೇಲೆ ನಮ್ಮ ತೋಟದ ಹತ್ರ ಬಂದು ಆಲ್ಮೋಸ್ಟು ನಾವು ಊಟ ಹಾಕಿದ್ರಿ ಒಂದು ಟೈಮ್ ಊಟ ಆಗಿದ್ದಕ್ಕೆ ನೋಡ್ತಾ ಅದನ್ನ ಇಲ್ಲೇ ಸೆಟ್ಲ್ ಆಗ್ಬಿಡ್ದು. ಹೆಂಗಿದ್ರು ಟೈಮ್ ಟು ಟೈಮ್ ಊಟ ಹಾಕ್ತಾರೆ, ಊರಲ್ಲಿ ಯಾಕೆ ಅಲ್ಲಿ ಇಲ್ಲಿ ಪೊರೋಡಿ ಬೀಳೋದು, ಬೀದಿ ಯಾಕೆ ಅಲಿಯೋದು ಅಂದ್ಬಿಟ್ಟು ಅವಳು ಇಲ್ಲೇ ಸೆಟ್ಲ್ ಆಗ್ಬಿಟ್ರು ಕಣ್ರಿ. ಅವತ್ತಿಂದ್ರ ಇವತ್ತವರೆಗೂ ಇಲ್ಲೇ ಇದ್ದಾಳೆ. ನಮ್ಮ ನಾಯಿ ಹೆಸರು ಬಂದು ಜಿಮ್ಮಿ. ಅದು ಏನನ್ನೋದು ಹೆಸರು ಗೊತ್ತಿಲ್ಲ. ನಮ್ಮ ಮನೆಗೆ ಬಂದಿದ್ದು ಹೊಸದು, ಅದಕ್ಕೆ ನೋಡೋಕೆ ಕರ್ರಗವಳೆ, ಅದಕ್ಕೆ ಕರೆವಳೆ ಅಂತ ನಾವು ಕರಿತೀವಿ. ಏನಂದರೆ ದುಡ್ಡು ಕೊಟ್ಟು ಜಾತಿ ನಾಯಿ ತಗೊಂಬರೋಷ್ಟು ನಾನು ಆ ಲೆವೆಲಾಗಿಲ್ಲ. ಹಾಗಾಗಿ ಅಲ್ಲೆಲ್ಲ ಆಯ್ಕೊಂಡು ಬಿದ್ದಿರೋ ಬೀದಿ ನಾಯಿಗಳನ್ನ ಕರ್ಕೊಂಬಂದು ಈ ಥರ ಸಾಕೊಂಡಿರ್ತೀವಿ. ನಮಗೂ ಕೂಡ ಕಾವಲಿರ್ತೈತೆ, ಅಷ್ಟೇ ನಿಯತ್ತಾಗಿರ್ತವೆ ಅಲ್ವಾ ನಾಯಿಗಳು. ಜನಕ್ಕೆ ನೀವು ಎಷ್ಟೇ ಮಾಡಿರಿ ಏನು ನೆನ್ಸ್ಕೊಳಲ್ಲ. ಅದೇ ನಾಯಿಗೆ ಒಂದು ತೂತೊಟ್ಟು ಹಾಕ್ರಿ, ನಿಮ್ಮನ್ನು ನೋಡಿ ಸಾಕನೆ ಬಾಲ ಅಲ್ಲಾಡಿಸ್ತೈತೆ ಅಲ್ವಾ. ಓಕೆ ಫ್ರೆಂಡ್ಸ್, ಇನ್ನು ಕತ್ಲಾಗ್ತಾ ಬಂತು. ಇನ್ನು ನಾನು ಕೂಡ ಮನೆ ಕಡೆ ಹೊರಡಬೇಕು. ಓಕೆ, ಇವತ್ತಿನ ಒಂದು ವ್ಲಾಗ್ ಇದಾಗಿತ್ತು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ, ಒಬ್ಬ ಹಳ್ಳಿ ಹುಡುಗನಿಗೆ ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕು ಅಂತ ಏನಾದರೂ ನಮ್ಮ ಮೇಲೆ ನಿಮಗೆ ಸ್ವಲ್ಪ ಕನಿಕರ ಇದ್ರೆ ನೋಡ್ತಾ ಇರೋರಲ್ಲ, ಈ ವಿಡಿಯೋನ ಒಂದೇ ಲೈಕ್ ಮಾಡಿ. ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ಮಿಸ್ ಮಾಡ್ದಿರ ನೋಡ್ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ. ಹಾಲ್ ಅಂತ ಕೊಟ್ಟರೆ ಸಾಕು, ಡೈಲಿ ಮಧ್ಯಾಹ್ನ ನಿಮ್ಮ ಬಳಿಗೆ ನಾವು ಬರ್ತೀವಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಕತ್ಲಾಗ್ತಾ ಬಂತು. ನಾನು ಕೂಡ ಮನೆ ಕಡೆ ಓಡಬೇಕು. ಇವತ್ತಿನ ಕತೆ ಬಂದಿಷ್ಟು, ಮತ್ತೆ ನಾಳೆ ನಿಮ್ಮ ನಾನು ಸಿಗ್ತೀನಿ.